ಒಂದು ತಿಥಿ ವ್ಲಾಗ್ ಮಾಡ್ತಾ ಇದೀನಿ. ಇವರಿಬ್ರು ನನ್ನ ಅಸಿಸ್ಟೆಂಟ್ಸ್ ಇವತ್ತು. ನೀವು ಹೇಳಿದ್ರಲ್ಲ ಅದ್ರ ಬದಲು ಹೇಳಿದ್ರಲ್ಲ ಅದಕ್ಕೆ ಹೆಂಗ್ ಸತ್ರು ಅಂತ ಹೇಳ್ಬೇಕಿತ್ತು ಅಷ್ಟೇ. ಇವ್ರು ಚೆನ್ನಾಗಿ ಹಿಡಿಬೇಕಂತ ಇವ್ರನ್ನ ನೋಡ್ಕೊಳ್ಳಿ ಇವ್ರನ್ನ. ಭಾಗ್ಯಮ್ಮ ಅಂತ ಇವರು ಈ ಸರಿ ಬಿಗ್ ಬಾಸ್ ಬರ್ತಿದ್ದಾರೆ. ಹಲ್ ಕಟ್ಸ್ಬೇಕಾ? ಆಕ್ಚುಲಿ ತೀರೋಗಿರೋದು ಇವರು ಅಜ್ಜ. ನಾವು ಚೆನ್ನಾಗಿದ್ದೀವಿ. ನಿಮ್ಮ ಸಮಾಚಾರ ಏನು? ಅದು ನಮ್ಮ ಸಮಾಚಾರ. ನೀವು ಖುಷಿಯಿಂದ ಇದ್ದೀರಾ? ನಾವು ಖುಷಿಯಿಂದ ಇರ್ತೀವಿ. ನಮ್ಮ ಫ್ರೆಂಡ್ಸ್ ಕೆಲವೊಬ್ರು ಹೇಳಿದ್ರು, ಯಾರದು ನಿಮ್ಮ ಅಜ್ಜ ಭಾರಿ ಕ್ರೇಜಿ ಮನುಷ್ಯ ಅಲ್ವಾ ಅಂತ ಹೇಳ್ತಾ ಇದ್ರು. ಅಜ್ಜಂದು ಮನೆ ತೋರಿಸ್ತೀನಿ ನೋಡಿ. ಹಿಂಗ್ ಬರ್ತಾ ಎಂತ ಪ್ಲೇಸ್ ಅಲ್ಲಿ ಮನೆ ಕಟ್ಟಿಯಾರ ನೋಡಿ. ಅಜ್ಜನ್ ಇಟ್ಕೊಂಡು ಒಂದು ಫಿಲಮ್ ತೆಗಿಯೋಣ ಅಂತೀನಿ. ರಮ್ಯಾ ಹೀರೋಯಿನ್. ಸರಿಯಾದ ಜೋಡಿ ಅಂತೀರಾ? ಮೂರ್ ಹಲ್ಲು ನೆಗ್ಲಿದು. ಬಟ್ ಇಲ್ಲಿ ನೋಡಿ, ಹಲ್ಲು ಇದು ವುಡ್ ಅಂತ, ಇದು ಕಬ್ಬಣದಲ್ಲ. ಇದು ನೆಗ್ಲುಗಳು ಸುಮಾರಿದೆ. ಒಟ್ಟಿಗೆ ಊಟ ಮಾಡೋಣ ಅಂತೀರಲ್ಲ, ತಗೊಳ್ಳೋಣ ಬಾ ಅಂತೀರಾ? ಒಂಚೂರು ಎಲ್ಲ ಓಕೆ. ಅದೇನು ಜ್ಯೂಸು ಸ್ಪ್ರೈಟು ಅದು ಅಷ್ಟೇ. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ತಿಥಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜಂದು ತಿಥಿ ವ್ಲಾಗು. ನಮ್ಮ ಅಜ್ಜ ಅಂದರೆ ನಮ್ಮ ಅಮ್ಮನ ಸೋದರ ಮಾವಂದು ತಿಥಿ ವ್ಲಾಗ್ ಇದು. ಜೊತೆಗೆ ಒಂದಿಬ್ಬರು ಅಸಿಸ್ಟೆಂಟ್ನ ಬೇರೆ ತೊಗೊಂಡಿದ್ದೀನಿ. ಹಾಯ್ ಅನೇ. ನಮಸ್ತೆ ಸರ್. ಇವರಿಬ್ಬರು ನನ್ನ ಅಸಿಸ್ಟೆಂಟ್ಸ್ ಇವತ್ತು ಏನೇ ಇದ್ರು ಕ್ಯಾಮ್ರಾ ವರ್ಕು, ಆಮೇಲೆ ಕೆಲವೊಂದು ಒಳಗಡೆ ಹೋಗಿ ಮಾತಾಡೋದೆಲ್ಲ ಇರುತ್ತೆ, ಅದನ್ನೆಲ್ಲ ಇವ್ರ ಕೈಲೇ ಮಾಡಿಸ್ತೀನಿ. ಅಲ್ಲಿದೆ ನೋಡಿ ಮನೆ. ನಮ್ಮ ಕಡೆ ತಿಥಿ ಅಂದರೆ ಯಾರಾದರೂ ಒಬ್ರು ತೀರೋದ್ರೆ ತಿಥಿನ 5 ದಿನ, ಅಂದರೆ 5 ತಿಥಿಗಳನ್ನ ಮಾಡ್ತಾರೆ. ಒಂದು 3ನೇ ದಿನ, ಅವ್ರು ತೀರೋಗಿ 3ನೇ ದಿನ, ಆಮೇಲೆ ಇನ್ನೊಂದು 7ನೇ ದಿನ, ಆಮೇಲೆ ಇನ್ನೊಂದು 11ನೇ ದಿನ, ಅವ್ರು ತೀರೋಗಿ 11 ಅಥವಾ 12ನೇ ದಿನ ಮಾಡ್ತಾರೆ. ಆಮೇಲೆ ತಿಂಗಳು ತಿಥಿ ಅಂದರೆ ಅವ್ರು ತೀರೋಗಿ ಯಾರಾದರೂ ಒಬ್ಬರು ವ್ಯಕ್ತಿ ತೀರೋದ್ಮೇಲೆ ಒಂದು ತಿಂಗಳಾದಮೇಲೆ ಒಂದು ತಿಥಿ ಕಾರ್ಯ ಮಾಡ್ತಾರೆ. ಅದಾದಮೇಲೆ ಒಂದು ವರ್ಷ ಆದಮೇಲೆ ಒಂದು ಸರಿ ಮಾಡ್ತಾರೆ. ಸೊ ಇಷ್ಟು ತಿಥಿಗಳನ್ನ ಮಾಡ್ತಾರೆ. ಇವತ್ತು ತಿಂಗಳ ತಿಥಿ ನಮ್ಮ ಅಜ್ಜಂದು. ಮತ್ತು ನಾನು ಒಬ್ಬನೇ ಮಾತಾಡೋಕ್ಕೆ ಬೋರ್ ಆಗುತ್ತೆ ಅಂತ ಹೇಳಿ ಏನು ಮಾತಾಡಬೇಕು ಅಂತ ಕೆಲವೊಂದ್ಸರಿ ಗೊತ್ತಾಗಲ್ಲ. ಸೊ ಈ ಅಸಿಸ್ಟೆಂಟ್ಸ್ನ ಅದಕ್ಕೆ ಇಟ್ಕೊಂಡಿದ್ದೀನಿ. ಇವ್ರು ಅವಾಗ ಪ್ಲ್ಯಾನ್ಸ್ನ ಕೊಡ್ತಾರೆ, ಅಣ್ಣ ಈ ಥರ ಮಾತಾಡು ಅಂತ. ಏನು ಮಾತಾಡಬೇಕಿತ್ತ? ಏನಂದರೆ ಇದು ನೀವು ಹೇಳಿದ್ರಲ್ಲ ಅದ್ರ ಬದಲು ಹೇಳಿದ್ರಲ್ಲ ಅದಕ್ಕೆ ಹೆಂಗ್ ಸತ್ರು ಅಂತ ಹೇಳ್ಬೇಕಿತ್ತು ಅಷ್ಟೇ. ಹೆಂಗ್ ಸತ್ರು ಅಂತ ಹೇಳ್ಬೇಕಿತ್ತ? ನೀನೇ ಹೇಳು ಹೆಂಗ್ ಸತ್ರು ಅಂತ. ಅದ್ ಹೆಂಗಂದ್ರೆ ಬ್ರೈನಿಗೆ ಪೆಟ್ಟು ಬಿದ್ದಿ ಕೋಮಕ್ ಹೋದ್ರ, ಆಮೇಲೆ ಆಸ್ಪತ್ರೆಗೆ ಕರ್ಕೋಗಿ, ಆಮೇಲೆ ಕರ್ಕೋಗಕ್ ಹೇಳಿದ್ರು. ನಾವು ಕರ್ಕೋದ್ವಿ. ಹೇಳ್ಬೋದಾ? ನಮಗೆ ತಾತಂಗೆ ಪೆಟ್ಟು ಏನು ಬಿದ್ದಿರಲಿಲ್ಲ, ತಾತಂಗೆ ಸ್ಟ್ರೋಕ್ ಆಗಿತ್ತು, ಅದಕ್ಕೆ ತಾತ ಸತ್ತೋದ್ರು ಅಂತ ನಾನು ಹೇಳಕ್ ಬಯಸ್ತೀನಿ. ಇವ್ರಿಬ್ರು ಚೆನ್ನಾಗಿ ಕಥೆ ಹೇಳ್ತಾರೆ. ಅದರಲ್ಲೂ ನನಗೆ ಇವನು ಹೇಳಿದ್ದು ನನಗೆ ಶಾಕ್ ಆಯಿತು. ಬ್ರೈನಿಗೆ ಪೆಟ್ಟು ಬಿದ್ದು ಕೋಮ ಹೋದರು. ಯಪ್ಪ, ಇವ್ರಿಗೆಲ್ಲ ಈ ವಿಷಯಗಳೆಲ್ಲ ಎಲ್ಲಿ ಗೊತ್ತಾಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಆ ಥರ ಏನೂ ಇಲ್ಲ. ಕೆಲವೊಂದು ಏಜ್ ರಿಲೇಟೆಡ್ ಇಂದ ಅವರು ಹುಷಾರಿಲ್ಲದೆ ತೀರೋದ್ರು. ಇವತ್ತು ತಿಂಗಳ ತಿಥಿನ ಸ್ವಲ್ಪ ಸಿಂಪಲಾಗೆ ಮಾಡ್ತಾಯಿದ್ದಾರೆ ಅಲ್ವೇನೋ? ಹಾಂ ತಿಥಿ ಕಾರ್ಯ ಮಧ್ಯಾಹ್ನ ಇರೋದ್ರಿಂದ ಇವಾಗ ಜನ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇವರೆಲ್ಲ ಹತ್ತಿರದ ನೆಂಟರುಗಳು. VIP ಎಲ್ಲೋರು ನಮ್ಮ VIP ನಾಗರಾಜ್ ಗೌಡ್ರು? ಡೆಲ್ಲಿಂದ ಬರ್ತಾರೆ ಈಗ. ಡೆಲ್ಲಿಗೆ ಹೋಗಿದಾರಾ? ಡೆಲ್ಲಿ ಹೋಗಿದ್ದಾರೆ. ಏನ್ ಕೆಲ್ಸದ ಮೇಲೆ? ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವ್ರು ಮಾತಾಡ್ಸಕ್ ಹೋಗಿದ್ದಾರೆ. ಈಗ ಇನ್ನೇನು ಒಂದು 10 ನಿಮಿಷ 15 ನಿಮಿಷದಲ್ಲಿ ಈಗ ಆಗಮನ ಇದೆ ಅವ್ರದ್ದು. ನೋಡಿ ಎಲ್ಲರೂ ಅದಕ್ಕೋಸ್ಕರ ಕಾಯ್ತಿ. ಬನ್ನಿ ಇವಾಗ ಮನೆ ಒಳಗೆ ಹೋಗೋಣ. ಬನ್ನಿ. ಮನೆ ಒಳಗೆ ನೆಂಟರುಗಳು ಕೂತಿದ್ದಾರೆ. ಇಲ್ಲೊಂದು ಅಸೆಂಬ್ಲಿ ಸಭೆ ನಡೀತಿದೆ. ಎಲ್ಲ ಹಿರಿತರೆಗಳು. ಹಾಯ್. ಇವ್ರು ಚೆನ್ನಾಗಿ ಹಿಡಿಬೇಕಂತ ಇವ್ರನ್ನ ನೋಡ್ಕೊಳ್ಳಿ ಇವ್ರನ್ನ. ಇವರು ಭಾಗ್ಯಮ್ಮ ಅಂತ ಇವರು ಈ ಸರಿ ಬಿಗ್ ಬಾಸ್ ಬರ್ತಿದ್ದಾರೆ. ಯಾರನ್ನ ಬಿಗ್ ಬಾಸ್ ಬಂದು ನಾಮಿನೇಟ್ ಆದ್ರೆ ದಯವಿಟ್ಟು ವೋಟ್ ಮಾಡಿ ಇವ್ರಿಗೆ. ನೋಡ್ಕೊಳ್ಳಿ, ಈ ಸೀಸನ್ ಬಿಗ್ ಬಾಸ್ ಬರ್ತಿದ್ದಾರೆ ಇವರು. ಹಲ್ ಕಟ್ಸ್ಬೇಕಾ? ಹಲ್ ಕಟ್ಸ್ಬೇಕೇನಜಿ? ಈ ಏನು ಒಂದು ಫೈಲ್ ಕೊಡು. ಒಂದು ಫೈಲ್ ಕೊಡು. ಹಾಯ್ ಹಾಯ್.
ಹಾಯ್. ಏನು ತಾತ ಮೊಮ್ಮಗನ 4-5 ಬಂದ್ಬಿಟ್ಟಿದ್ರಿ ಪರವಾಗಿಲ್ಲ ಕಣ ಓಡಿತೆ ಚಕದ ಓಡಿದೆ ತೋರಿಸಿ ಅಪ್ಪಾಜಿ 4ನೇದ್ರಲ್ಲಿ ಇದ್ದೀರಲ್ಲ ನೀವು ಬಹಳ ಚೆನ್ನಾಗಿ ಓಡಿದೆ ಚೆನ್ನಾಗಿ ಚೆನ್ನಾಗಿ ಓಡ್ ಹಾಕಿದ್ದಾರೆ ಚೆನ್ನಾಗಿ ನೋಡಿದಾರೆ ಜನ. ಮೈಕ್ ಇದೆ ಎದುರು ಬಡಿ ವಿಡಿಯೋಗಳಲ್ಲಿ ಓಡಿರೋದ್ರಲ್ಲಿ ಅದು ಸ್ವಲ್ಪ ಚೆನ್ನಾಗಿ ಓಡಿದೆ. ಚೆನ್ನಾಗಿ ಓಡಿದೆ ಅದ್ರಲ್ಲಿ ಅದಕ್ಕೆ ಖುಷಿ ಆಯ್ತು. ಇದು ಎಡೆ ಇಲ್ಲೇ ಇಡೋದು, ಇನ್ನು ಎಡೆ ಏನು ಇಟ್ಟಿಲ್ಲ. ಆ್ಯಕ್ಚುಲಿ ತೀರೋಗಿರೋದು ಇವರು ಅಜ್ಜ, ಇವರು ರಂಗೇಗೌಡರು ಅಂತ. ಲಾಸ್ಟ್ ಮಂತ್ 15th ತೀರೋಗಿದ್ದು. ಇವಾಗ ಉಳ್ದಿದ್ ಬ್ಲಾಗ್ನ ಇವರಿಬ್ರು ಕಂಟಿನ್ಯೂ ಮಾಡ್ತಾರಂತೆ. ಏನು ಹೇಳ್ತಾರೆ ಹೇಳಿ. ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಹಾಂ, ನಾವು ಚೆನ್ನಾಗಿದ್ದೀವಿ. ನಿಮ್ಮ ಸಮಾಚಾರ ಏನು? ಅದು ನಮ್ಮ ಸಮಾಚಾರ. ನೀವು ಖುಷಿಯಿಂದ ಇದ್ದೀರಾ? ನಾವು ಖುಷಿಯಿಂದ ಇರ್ತೀವಿ. ನಾವು ಒಂದು ಹೇಳಕ್ಕೆ ಬಯಸ್ಬಿಡ್ತೀವಿ, ನಮ್ಮ ತಾತಂಗೆ ಈ ಥರ ಆಗಿತ್ತು ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾವು ಇವತ್ತೇ ಫಸ್ಟು ಆ ಥರ ಅಂದ್ಕೊಂಡಿದ್ದು. ಇವ್ರು ನಾವು ಹಂಗೆ ಅಂದ್ಕೊತಿದ್ದೀವಿ. ನಿಮಗೂ ಗೊತ್ತಿರಲಿಲ್ಲ ಹಿಂಗಾಗುತ್ತೆ ಅಂತ. ಮಾತೇ ಇಲ್ಲ. ಇವ್ರು ಯಾರು? ಅವ್ರು ಯಾರು? ಇವರೇ ನಿಮ್ಮಮ್ಮ. ಅವರು ನಮ್ಮ ಮಗ ಅಂತ ಹೇಳ್ತಿದ್ರು. ಇವರು ನಿಮ್ಮಮ್ಮ. ನಾವು ಅಡುಗೆ ಭಟ್ರು ಪರಿಚಯ ಮಾಡ್ಕೊಡ್ತೀಯಾ? ಈಗ ಕುಕಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ. ಇದು ಏನು ಮಾಡ್ತೀರಾ ಈಗ? ಚಿಕನ್ ಕುರ್ಮಾ. ಇನ್ನೇನು ಮಾಡಿ? ಪೋರ್ಕ್ ಇದೆಯಾ? ಬೆಳಿಗ್ಗೆ ನಾವೇ ತಂದಿದ್ದು. ಪೋರ್ಕ್ ನೀವೇ ತಂದಿದ್ದಾ? ಇದು ಪೋರ್ಕ್ ಇದು ಪೋರ್ಕು. ಓಕೆ, ನೆಕ್ಸ್ಟ್ ಚಿಕನ್ ಫ್ರೈ. ಬಿರಿಯಾನಿ, ರಸಮ್, ವೈಟ್ ರೈಸು. ಇಲ್ಲ ಅಷ್ಟೇ, ಈಗ ಸದ್ಯಕ್ಕೆ ಅಷ್ಟೇ ಮುಗೀತು. ಹೇಳೋದಲ್ಲ, ಇದು ತಿಂಗಳು ತಿಥಿ. ಈ ತಿಂಗಳು ತಿಥಿನ ಸ್ವಲ್ಪ ಸಿಂಪಲಾಗಿ ಮಾಡ್ತಿದ್ದಾರೆ ನಮ್ಮ ಕಡೆ. ಈ ತಿಂಗಳ ತಿಥಿ, ವಾರದ ತಿಥಿ ಇಷ್ಟರಲ್ಲಿ ಅವರು ಒಂದನ್ನು ಜೋರಾಗಿ ಮಾಡ್ತಾರೆ. ಇವರು ವಾರದ ತಿಥಿ ಅಂದರೆ 7 ದಿನದ ತಿಥಿನ ಸ್ವಲ್ಪ ಜೋರಾಗಿ ಮಾಡಿದರು. ತಿಂಗಳ ತಿಥಿನ ಇವಾಗ ಸ್ವಲ್ಪ ಸಿಂಪಲಾಗಿ ಮಾಡ್ತಿದ್ದಾರೆ. ಹತ್ತಿರದ ನೆಂಟರುಗಳಿಗೆ ಮಾತ್ರ ಹೇಳಿದ್ದಾರೆ. ಇವರು ಕಾಫಿ ಪ್ಲೇಂಟರು. ಆಮೇಲೆ ನಾವು ಏನೇನು ಬೆಳೆಸ್ತೀವಿ ಅಂದ್ರೆ ಕಾಫಿ ಬೆಳೆಸ್ತೀವಿ, ಆಮೇಲೆ ಮೆಣಸು ಬೆಳೆಸ್ತೀವಿ, ಅಡಿಕೆ ಬೆಳೆಸ್ತೀವಿ, ಆಮೇಲೆ ಶುಂಠಿ ಬೆಳೆಸ್ತೀವಿ ಅಷ್ಟೇ. ಹಾಯ್ ಮಾಡ್ತಿಲ್ಲ ನೀವು? ಇಲ್ಲಿ ಅವ್ರು ಯಾರು? ಇವರು ನಮ್ಮಪ್ಪ. ನಾವು ಪ್ಲಾಂಟ್ ಎಲ್ಲ ಬೆಳಿತೀವಿ, ಕಾಫಿ, ಅಡಿಕೆ, ಶುಂಠಿ, ರಾಗಿ, ಭತ್ತ ಬೆಳಿತೀವಿ. ನಾವು ಕಾಫಿ ಪ್ಲಾಂಟರ್. ಧನ್ಯವಾದ. ಈಗ ಹಾಯ್ ಮಾಡಿಸಿಲ್ವಲ್ಲ ನೀನು? ಇವಾಗ ಆಮೇಲೆ ಕೊಡ್ತೀನಿ, ಇವಾಗ ಬೇಡ ಆಯ್ತಾ? ಕ್ಯಾಮ್ರಾ ಬೇಕಂತ ಅವ್ರಿಗೆ, ಕ್ಯಾಮ್ರಾ ಬೇಕಂತೆ, ಅವ್ರು ವ್ಲಾಗ್ ಮಾಡ್ಬೇಕಂತ. ಸರಿ ಬಾ. ಹಾಂ, ಪರಿಚಯ ಮಾಡ್ಕೊಡು. ಇರಿ ಒಂದು ನಿಮಿಷ, ಪರಿಚಯ ಮಾಡ್ಕೊಡು. ನೀನು ಪಕ್ಕದಲ್ಲಿ ನಿಂತ್ಕೋ, ಪರಿಚಯ. ಇದು ನಮ್ಮಪ್ಪ ಗಾಯ್ಸ್, ನೋಡಿ ಇದು ನಮ್ಮಪ್ಪ. ಅಂದರೆ ಹೆಸರು ಮೋಹನ್ ಅಂತ, ಜಾಣ್ಗೆ ಅಷ್ಟೇ ಗಾಯ್ಸ್. ಹೋಗಿ ಹಾಯ್ ಮಾಡಿಸಿಲ್ವಾ ನೀನು? ಹಾಯ್ ಮಾಡಿ. ಹಾಂ ಅಷ್ಟೇ, ನಡೀರಿ. ಕಮ್ಮಿ ನಿಮ್ಮನ್ನ ನಾನೊಂದು 3/4 ಗಂಟೆಯಿಂದ ಹುಡುಕ್ತೀನಿ ಗೊತ್ತಾ? ಹಾಂ, ಎಲ್ಲಿ ಸ್ನಾನಕ್ಕೆ ಹೋಗಿದ್ರಾ? ಸ್ನಾನ ಮಾಡ್ಕೊಬರಕ್ಕೆ ಹೋಗಿದ್ರು. ಮತ್ತೆ ಹೆಂಗೆ ರಾಜ? ಚೆನ್ನಾಗಿದ್ದೇನೆ. ವಿಡಿಯೋ ಓಡ್ತಾ ಇದೆ, ನೋಡಿದ್ರಾ? ನೋಡಿದೆ. ಚೆನ್ನಾಗಿ ಬಂದಿದ್ಯಾ? ಚೆನ್ನಾಗಿ ಬಂದಿದೆ. ನೀವು ಚೆನ್ನಾಗಿ ಮಾತಾಡಿದ್ದೀರಾ. ನನಗೆಲ್ಲಿ ಮಾತು ಬರ್ತದೆ? ಎಲ್ಲಿ ಇದೊಳ್ಳೆ ಕಥೆ ಆಯ್ತಲ್ಲ, ಅಷ್ಟು ಚೆನ್ನಾಗಿ ಮಾತಾಡಿರ. ಎಲ್ಲರೂ ನನ್ನ ಫ್ರೆಂಡ್ಸ್ ಕೆಲವೊಬ್ರು ಹೇಳಿದ್ರು, ಯಾರದು ನಿಮ್ಮ ಅಜ್ಜ ಭಾರಿ ಕ್ರೇಜಿ ಮನುಷ್ಯ ಅಲ್ವಾ ಅಂತ ಹೇಳ್ತಾ ಇದ್ರು. ಈ ವಯಸ್ಸಲ್ಲಿ ಹಂಗೆ ಮಾತಾಡ್ತಾರೆ ಅಂತ. ಈ ವಯಸ್ಸಲ್ಲಿ ಹಂಗೆ ಮಾತಾಡ್ತಾರೆ ಅಂತ. ಈಗ ಸದ್ಯಕ್ಕೆ ಈ ಮಕ್ಕಳ ಸೈನ್ಯ ನಮ್ಮನ್ನ ಬಿಡ್ತಾ ಇಲ್ಲ, ನನ್ನ ಹಿಂದೆ ಓಡಾಡ್ತಿದ್ದಾರೆ ಆಯ್ತಾ? ಅವ್ರಿಗೆ ಕ್ಯಾಮ್ರಾ ಬೇಕಂತೆ, ಅವ್ರು ವಿಡಿಯೋ ಮಾಡ್ಬೇಕಂತೆ. ತಿಥಿ ಕಾರ್ಯಕ್ಕೆ ಎಷ್ಟು ಜನ ಕೇಳಿದ್ರೆ? ತಿಥಿ ಕಾರ್ಯಕ್ಕೆ 105 ಜನ. 150 ಜನ. ಇದು 7ನೇ ದಿವಸದ ತಿಥಿ, ಅಂದ್ರೆ ಈ ವಾರದ ತಿಥಿ ಜೋರಾಗಿ ಮಾಡಿದ್ರಲ್ಲ? ವಾರದ ತಿಥಿ ಜೋರಾಗಿ, ವಾರದ್ದು 12 ದಿವಸದ್ದು ಜೋರಾಗಿ ಮಾಡಿದ್ವಿ. ತಿಂಗಳ ತಿಥಿ ಎಲ್ಲ ನಮ್ಮ ಹತ್ರ ರಿಲೇಷನರಿಗೆ ಮಾತ್ರ. ಇವ್ರು ಯಾರು? ಪರಿಚಯ ಮಾಡ್ಕೊಡಿ. ಇವ್ರು ಯಾರು? ನನ್ನ ತಮ್ಮ. ನಿಮ್ಮ ತಮ್ಮ? ರಮೇಶ್, ಸುರೇಶ್. ಸ್ವಂತ ತಮ್ಮ. ನಾವಿಬ್ರು 4 ಜನ ಹೆಣ್ಮಕ್ಳು. ಇವ್ನು ನನ್ನ ಸ್ವಂತ ತಮ್ಮ. ನನಗೆ ಈ ಇಲ್ಲಿಗೆಲ್ಲ ಬಂದ್ರೆ ನನಗೆ ಒಳ್ಳೆ ಮಾತಾಡಕ್ ಸಿಗೋದು ಅಂದ್ರೆ ಅಜ್ಜ. ಒಂದ್ ಒಳ್ಳೆ ಕಂಟೆಂಟ್ ಕೊಡ್ತಾರೆ. ಸುಮಾರು ವಿಷಯಗಳ ಹತ್ರ, ಅಂದ್ರೆ ಇವ್ರ ಹತ್ರ ಸುಮಾರು ವಿಷಯಗಳಿರುತ್ತೆ ಮಾತಾಡಕ್ಕೆ, ಡಿಸ್ಕಷನ್ ಮಾಡಕ್ಕೆ. ಹಾಗಾಗಿ
ಹಾಗಾಗಿ ನನಗೇನೋ ಒಂಥರ ಚಂದ. ಗಾಯ್ಸ್ ಅಂತ ಎಲ್ಲ ಹೇಳ್ಬೇಕು. ಗಾಯ್ಸ್ ಅಂತ ಹೇಳ್ಬೇಕು. ಹಾ ಈಗ ಅಜ್ಜಂದಿರಿಗೆಲ್ಲ ಓಕೆ, ಬಟ್ ಆಂಟಿ ಅವರಿಗೆಲ್ಲ ಗಾಯ್ಸ್ ಅಂತಾನೆ ಆಡ್ ಮಾಡ್ಬೇಕು. ಯಾಕಂದ್ರೆ ಆಂಟಿಗಳಿಗೆಲ್ಲ ಗಾಯ್ಸ್ ಅಂತ ಮಾತಾಡ್ತಾರೆ. ಹಾ ಅಣ್ಣ ತಮ್ಮ ಅಲ್ಲ ಅವರು, ಆದ್ರೆ ಅಣ್ಣ ತಮ್ಮ ಅಲ್ಲ ಇವರು. ಅಣ್ಣ ತಮ್ಮ ಅಲ್ಲ, ಮತ್ತೆ ಏನಾಗಬೇಕು ಅವರು? ಮಾವಾಳಿಯ. ನೋಡಲ್ಲಿ ನಮ್ಮ ಪಪ್ಪಿ ಬೇರೆ ಕೊಡ್ತೀಯಾರಲ್ಲಿ. ಮತ್ತೆ ಅಜ್ಜಂದು ಮನೆ ತೋರಿಸ್ತೀನಿ ನೋಡಿ. ಹಿಂಗೆ ಬರ್ತಾ ಎಂಥ ಪ್ಲೇಸಲ್ಲಿ ಮನೆ ಕಟ್ಟಿಯಾರ ನೋಡಿ. ಡೌನ್ ಇದೆ ಜಾಗ, ರೋಡ್ ಡೌನಲ್ಲಿದೆ, ಜಾಗ ಲೆವೆಲ್ ಮಾಡಿಸಿ ಮೈಕ್ ಕೊಡ ನನಗ ಕೊಡ. ಮೈಕ್ ಅವನು ಖುಷಿ ಹತ್ರ ಇಸ್ಕೋಬಾವು. ನೆಂಟ್ರಿದ್ದಂಗೆ ಮನೇಲಿ ಯಾರೋ ತಂಗಿಯರು ತಂಗಿಯರು ಎಲ್ಲಾರು ಮಾತಾಡ್ಸೋಣ. ಬನ್ನಿ ಎಲ್ಲ ಮಾತಾಡ್ತಾರೆ. ಆಮೇಲೆ ಅಜ್ಜಂದು ಮಾನ್ಸ್ಟರ್ ಟ್ರಕ್ ವಿಡಿಯೋ ಮಾಡಿದ್ನಲ್ಲ ನೋಡಿ. ಮಾನ್ಸ್ಟರ್ ಟ್ರಕ್ ಇಲ್ಲೇ ಇದೆ ಅಜ್ಜಂದು. ಸ್ಕಾರ್ಪಿಯೋ ಗೆಟ್ ವೇ ಅದು. ಆಕ್ಚುಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಗೆಟ್ ಅವೇ ಅಂತ ಹೇಳಿದ್ದೀನಿ ಆ ಕಾರಿಗೆ, ಬಟ್ ಅದರಲ್ಲಿ ಸೈಲೆಂಟ್ ಅದು. ಹಾಗಾಗಿ ಅದು ಬರೀ ಗೆಟ್ ವೇ ಅದು ಅಷ್ಟೇ. ಇಂಟ್ರೊಡಕ್ಷನ್ ಮಾಡ್ಕೊಡ್ತಿದ್ದಾರೆ. ಯಾರಜ್ಜ ಅದು? ಅದ್ಯಾರು? ಮಗ. ನಿಮ್ಮ ಮಗ? ದೊಡ್ಡವರು ಇಂಜಿನಿಯರು, ಸಿವಿಲ್ ಇಂಜಿನಿಯರ್. ಹಾಯ್. ನಾನು ಇವತ್ತು ನೆನ್ನೆ ಬೆಳಗ್ಗೆ ಬಂದೆ. ಎಲ್ಲ ಹಂಗೆ ಸೇಫ್ ಆಗಿದೆ, ಚೆನ್ನಾಗಿರ. ನಿಮ್ಮ ಭಾವನ ಅವರು? ನಮ್ಮ ದೊಡ್ಡ ತಂಗಿ TC ಆಗಿ ರಿಟೈರ್ಡ್ ಆಗಿದ್ದಾರೆ. ನಮ್ಮ ತಮ್ಮನ ಮಗ. ನಿಮ್ಮ ತಮ್ಮನ ಮಗ ನಿಶಾಂತ್ ಅಂತ ಹೇಳೋರಲ್ಲ ಅವರು. ಹಾಯ್. ನೆಕ್ಸ್ಟ್ ಯಾರಿದ್ದಾರೆ ರಜಾ? ಅಜ್ಜನ ಫ್ಯಾಮಿಲಿ. ದೊಡ್ಡ ತಂಗಿ. ಇವ್ರು ದೊಡ್ಡ ತಂಗಿ, ಇವರು ಶಿಕ್ಷಕಿ. ಅವ್ರ ಹೆಸರೇನು ಇವ್ರ ಹೆಸರೇನು? ಅವ್ರ ಹೆಸರು ಜಯಮ್ಮ ಅಂತ, ಇವ್ರ ಹೆಸರು ರೇಣುಕಾ ಅಂತ. ಇದು ಇವ್ರ ಮಗಳು. ಹಾಯ್ ಅಕ್ಕ. ಸೀಬೆಕಾಯಿ ತಿಂತಿದ್ಯಾ? ಎಲ್ಲಿದೆ? ಅಜ್ಜಂದು ವೆರೈಟಿ ಫ್ರೂಟ್ಗಳೆಲ್ಲ ಇಟ್ಟಿದ್ದಾರೆ ಅಜ್ಜ. ಅವ್ರದ್ದು ಒಂದು ಚಿಕ್ಕ ಸೀಬೆಕಾಯಿ ಇಟ್ಟಿದ್ದಾರೆ. ನಾನು ಬೇರೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಅದು. ಸರಿ, ಆ ವಿಡಿಯೋ ಮಾಡಿದ್ದೆ, ಬಟ್ ಅದನ್ನ ಅಪ್ಲೋಡ್ ಮಾಡಿಲ್ಲ. ಚಿಕ್ಕ ಸೀಬೆಕಾಯಿ ಎಷ್ಟು ದಪ್ಪ ಅಂದರೆ ಈ ಕಾಫಿ ಹಣ್ಣು ಬರುತ್ತಲ್ಲ ಆ ಸೈಜ್ ಚಿಕ್ಕದು. ಇದು ಸೀಬೆಕಾಯಿ ಗಿಡ. ಇವಾಗ ಹೊಸದೇನೋ ಬರ್ತಾ ಇರೋದು ಅನ್ಸುತ್ತಿದ್ದು. ನುಗ್ಗೆಕಾಯಿ ಗಿಡ. ನಿಮ್ಮ ಚಿಕ್ಕ ಸೀಬೆಯಲ್ಲಿ ಚಿಕ್ಕ ಸೀಬೆಕಾಯಿ ನೋಡಿ. ಇದ್ರ ಸೈಜ್ ನೋಡಿ, ಇಷ್ಟು ಚಿಕ್ಕದು. ಒಳ್ಳೆ ಚಿಕ್ಕ ಗೋಲಿ ಬರುತ್ತಲ್ಲ, ತೋರಿಸಿಲ್ಲಿ. ಹೊಡೆದೋಗಿದೆ ಅದು ಚಿಕ್ಕದು. ನಮಗೆ ಕೊಡಿ. ಇಲ್ಲಿದೆ ನಂಗೆ ಕೊಡಿ. ಎಷ್ಟು ಚಿಕ್ಕದು ನೋಡಿ, ಕೈಯಲ್ಲಿ ಹಿಡ್ಕೊಂಡ್ರೆ. ಸ್ವೀಟ್ ಇದೆ ಒಂಥರ, ಹುಳಿ ಇದೆ, ಸ್ವಲ್ಪ ಸ್ವೀಟ್ ಇದೆ. ಹುಳಿ ಸ್ವೀಟ್ ಎರಡು ಇದೆ. ಅದು ಪನ್ನೀರ್ಲೆ 2 ಕಾಯಿ ಇದೆ. ಪನ್ನೀರ್ಲೆ ಕಾಯಿ ಇದೆಯಾ ಅದರಲ್ಲಿ? 2 ಕಾಯಿ. ಇನ್ನೂ ಹಣ್ಣಾಗಿಲ್ಲ. ಅಮೃತ ಬಳ್ಳಿ ಏನಕ್ಕಿದು? ಶುಗರು ಎಲ್ಲದೂ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ಬಳ್ಳಿ ಅಂತ ಇದು. ಆಯುರ್ವೇದಿಕ್. ಏನಿದು ಸಾಂಬಾರ್ ಯಾರು ಮಾಡ್ತಾರೆ? ಏನು ಕತೆ ಇದ್ರಲ್ಲಿ? ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಕೋಬಹುದು, ಹಸಿ ಎಲೆನೂ ತಿನ್ಬೋದು. ಹಸಿ ಏನೋ ತಿನ್ಬೋದು. ಶುಗರಿಗೆ ಭಾರಿ ಒಳ್ಳೇದು ಅಮೃತ ಬಳ್ಳಿ. ಸೀಬೆಕಾಯಿ, ಚಿಕ್ಕ ಸೀಬೆಕಾಯಿ ಮರ ನಿಮ್ಗೆ ಎಲ್ಲಿ ಸಿಕ್ತು? ಅದು ಫಾರಮಲ್ಲಿ ಸಿಕ್ತು. ಫಾರಮಲ್ಲಿ? ತುಂಬ ಚೆನ್ನಾಗಿದೆ, ಒಳ್ಳೆ ಮಜಾ ಕೊಡುತ್ತೆ. ಕಬ್ಬು ಏಲಕ್ಕಿದೆ, ಅದು ಏಲಕ್ಕಿ. ಏಲಕ್ಕಿ ಎಲ್ಲಿ? ಅದೇ ಏಲಕ್ಕಿ. ಓ, ಅದು ಏಲಕ್ಕಿನ? ಅದು ನಾನು ಅರ್ಶಿಣದ ಕೊಂಬು ಅನ್ಕೊಂಡೆ. ಇದೆ ಅದು ಏಲಕ್ಕಿ, ಇದು ಏಲಕ್ಕಿ. ಇದು ಅರ್ಶಿನ. ಅದು ಬಸ್ಲೆ ಸೊಪ್ಪು. ಬಸ್ಲೆ ಸೊಪ್ಪು. ಇಲ್ಲಿ ತೋರ್ಸಕ್ ಹೋದ್ರೆ ತುಂಬಾ ಇದಾವೆ ವೆರೈಟಿಗಳು. ಎಲ್ಲ ಆಕ್ಚುಲಿ ವಿಡಿಯೋ ಮಾಡಿದೀನಿ, ಬಟ್ ಯಾವ್ಯಾವ ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ಅದೇ ಅಜ್ಜನ ಇಟ್ಕೊಂಡು ಒಂದು ಫಿಲಮ್ ತೆಗಿಯೋಣ ಅಂತೀನಿ. ಯಾರು ಹೀರೋಯಿನ್? ಯಾರು ಹೇಳಿ? ರಮ್ಯಾ ಹೀರೋಯಿನ್. ಓ, ನಿಮ್ಗೆ ಗೊತ್ತಾ ಮದುವೆ ಆಗಿಲ್ಲ ಅಂತ ಅವ್ರಿಗೆ? ಸರಿಯಾದ ಜೋಡಿ ಅಂತೀರಾ? ಮಾಡಿ ಬಂತು. ಮತ್ತೆ ಯಾರು ಇವ್ರು ಅನ್ನೋದು ನಾನು ಆಮೇಲೆ ಗೊತ್ತಾಯ್ತು, ಮಂಜಣ್ಣನ ಮಗ ಅಂತ ನನಗೆ. ಹಂಗಾರೆ ಎಲ್ಲಾರು ನೋಡಿದಿರಾ ನೀವು? ಟಿವಿ ಹಾಕೊಂಡು ನೋಡಿದ್ರಾ? ನೋಡಿ, ಇಲ್ಲೊಂದು ಕೋಳಿ ಮೊಟ್ಟೆ ಇಡ್ತಿದೆ, ಕಾವು ಕೂತಿದೆ. ಮೊಟ್ಟೆ ಇಟ್ಟಿದೆ, ಕಾವಿ ಕೂತಿರೋದು ಅದು ಮರಿ ಮಾಡಕ್ಕೆ. ಕಾವು ಕೂತಿರೋದ? ಬಿಡು, ಇಷ್ಟ ಮಾಡೋದು ಬೇಡ. ಎಲ್ಲ ಕೂತಿದೆ ಅದು. ಇಲ್ಲೊಂದು ಮೊಟ್ಟೆ ಇಟ್ಟಿದೆ.
ಅದು ಈಗ ಮೊಟ್ಟೆ ಇಟ್ಟಿರೋದು ತಗೊಂಡೋಗಿ ಆಮ್ಲೆಟ್ ಮಾಡ್ಕೊಂಡು ತಿನ್ನೋದು ಇವಾಗ ಜಸ್ಟ್ ಇಟ್ಟಿರೋದಾ? ಇವಾಗ ಜಸ್ಟ್ ಇಟ್ಟಿರೋದು ಫ್ರೆಶ್ ಮೊಟ್ಟೆ. ಫ್ರೆಶ್ ಮೊಟ್ಟೆ. ಅದು ಇಲ್ಲಿ 2 ಮೊಟ್ಟೆ ಇದೆ ನೋಡು. ಅದು ಕಾವಿ ಕೂತಿರೋದೆ. ಅದು ಒಂದು 8 ಮೊಟ್ಟೆ ಇಟ್ಟಿದ್ದೆ ನಾನು ಮೊದಲೇ. ಅದ್ರಲ್ಲಿ 2 ಮರಿ ಆಗಿದೆ. ಇಲ್ಲಿ ಸಂದಿಲಿದೆ, ಅದು ಕಾಣಿಸುತ್ತೆ. ಇಲ್ಲಿ 2 ಮರಿ ಆಗಿದೆ, 2 ಆಗಿಲ್ಲ. ಅಂಡ್ ದೆನ್ ಇದು ಗೊತ್ತಲ್ಲ, ಇದು ಮೀನ್ ಹಿಡಿಯಕ್ಕೆ ಗದ್ದೆ. ಜಾಸ್ತಿ ಮಳೆ ಬಂದ ಗದ್ದೆಲ್ಲ ನೀರು ಹರಿಯುತ್ತಲ್ಲ, ಆ ಟೈಮಿಗೆ ಹಾಕ್ತಾರೆ ಮೀನು, ಎಲ್ಲ ಸಿಗುತ್ತೆ. ಆಮೇಲೆ ಇದು ನೋಡಿ, ಇದು ನೇಗ್ಲು. ಇದೆಲ್ಲ ನೇಗ್ಲುಗಳು. ಮೂರ್ ಹಲ್ಲು ನೇಗ್ಲು ಇದು. 3 ಹಲ್ಲು ನೇಗ್ಲು. ಬಟ್ ಇಲ್ಲಿ ನೋಡಿ, ಹಲ್ಲು ಇದು ವುಡ್ ಅಂದೇ, ಇದು ಕಬ್ಬಣದಲ್ಲ. ಇದು ಎಲ್ಲ ವುಡ್ ಮಾಡಿರೋದು. ಎಲ್ಲ ನಿಮ್ಮ ಅಜ್ಜ ಅಜ್ಜ ಅಂದ್ರೆ ಇವಾಗ ಯಾರಲ್ಲಿ ನಾವು ತಿಥಿ ಕಾರ್ಯ ಮಾಡ್ತಿದ್ವಲ್ಲ, ಅವರೇ ನಮ್ಮ ಅಜ್ಜ. ಅವರೆಲ್ಲ ಅವಾಗ ನೇಗ್ಲಲ್ಲೇ ಹೊಲ ಉಳ್ತಿದ್ದು. ಅವಾಗ ಎತ್ತುಗಳಿದ್ದು ಫೋಟೋ ಕೂಡ ಇದೆ, ಹಾಕ್ತಿವಿ. ಆಮೇಲೆ ನೋಡಿ, ಇಲ್ಲೊಂದಿದೆ. ಇಲ್ಲೊಂದು ನೇಗ್ಲ ತರನೇ ಇದೆ, ಬಟ್ ನನಗೆ ಗೊತ್ತಾಗ್ತಿಲ್ಲ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸುಮಾರು ವಿಷಯಗಳಿದೆ ಇಲ್ಲಿ. ಇವಾಗೇನು ಹೊಸದಾಗಿ ಟ್ರ್ಯಾಕ್ಟರ್ಗಳಲ್ಲೆಲ್ಲ ಕೃಷಿ ವಿಷಯದ ಬಗ್ಗೆ ಸುಮಾರು ಏನೇನೋ ಬಂದಿದೆಯಲ್ಲ, ಆ ರೀತಿ ಅವಾಗಲೇ ಏನೇನೋ ಕಂಡಿಡಿದಿದ್ದಾರೆ. ಇದೆಲ್ಲ ಏನು ಅಂತ ಗೊತ್ತಿಲ್ಲ. ಇದು ನೇಗ್ಲಿಗೆ ಹಿಂಗ್ ಹಾಕೊಂಡು ಉಡ್ಕೊಂಡು ಹೋಗೋದು. ಇದು ನೇಗ್ಲಿಗೆ ಹಾಕಕ್ಕಂದ್ರೆ ರೆಡಿ ಮಾಡಿ ಇಟ್ಟಿರೋದು. ಏನ್ ನೇಗ್ಲೆ ಹಾಕೋದು? ಅದು ಇಲ್ಲಿದೆ ನೋಡು, ಇಲ್ಲಿ ಈ ಗ್ಯಾಪಿಗೆ ಇಲ್ಲಿ 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 ಇದೆಯಲ್ಲ, ಈ ತರ ಇಲ್ಲಿ ಹಿಂಗ್ ಹಾಕೋದು. ಅಂದ್ರೆ ನೋಡಿ, ಇಲ್ಲೂ ಇದೆ ನೇಗ್ಲು. ಇಲ್ಲೊಂದು ನೇಗ್ಲಿದೆ, ಅಲ್ಲೊಂದು ನೇಗ್ಲುಗಳು ಸುಮಾರಿದೆ. ಬಟ್ ಏನು ಅಂದ್ರೆ ಇವನ್ನೆಲ್ಲ ಇಲ್ಲಿ ಇಟ್ಟು ಸುಮಾರು ವರ್ಷಗಳೇ ಆಗೋಯ್ತು. ಸುಮಾರು ವರ್ಷ ಆಗಿದೆ. ಟ್ರ್ಯಾಕ್ಟರ್ ಬಂದ್ಮೇಲೆ ಎಲ್ಲ ಸ್ಟಾಪ್. ಹೆಚ್ಚು ಕಮ್ಮಿ ನಾವು ಹುಟ್ಟೋಕ್ಕಿಂತ ಮುಂಚೆ ಅವನ್ನೆಲ್ಲ ಯೂಸ್ ಮಾಡ್ತಿದ್ರೆ ನಾವು ಹುಟ್ಟಿದ್ಮೇಲೆ ಅವೆಲ್ಲ ಟ್ರ್ಯಾಕ್ಟರ್ಗಳು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾರ. ಎಲ್ಲ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಚೆನ್ನಾಗಿರ ನಾನು ನಿನ್ನೆ ಬಂದಿದ್ದೆ. ಯಾರು ಊಟಕ್ಕೆ ಕೂರ್ತಿಲ್ಲ, ಅದಕ್ಕೆ ನಾವೇ ಕೂತ್ಕೊಂಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ, ನೀವು ಏನು ಮಾಡ್ತಿರೋದು ಹೇಳಿ? ನನ್ನ ಬಿಟ್ಟು ಊಟ ಮಾಡ್ತೀರಲ್ಲ ನೀವು. ಹಾಂ, ಲೇಟ್ ಆಯ್ತಾ? ಅಲ್ಲ, ನಾನು ಅನ್ಕೊಂಡಿದ್ದೆ ನಾನು ನಿಮ್ಮ ಜೊತೆ ಊಟ ಮಾಡೋಣ ಅಂತ ಅನ್ಕೊಂಡಿದ್ದೆ. ಹಾಂ, ನೋಡಿ, ನನ್ನ ಬಿಟ್ಟು ಊಟ ಮಾಡ್ತೀರಾ ನೀವು? ಹಾಂ, ಎಲ್ಲ ಊಟ ಎಲ್ಲ ಚೆನ್ನಾಗಿದೆ. ಹಾಂ, ಸೂಪರ್ ಚೆನ್ನಾಗಿದೆ. ಬಟ್ ನನ್ನ ಬಿಟ್ಟು ಊಟ ಮಾಡ್ತೀಯಾರ ಇವರು? ಆಯ್ತು, ಮತ್ತೆ ಎಣ್ಣೆ ಸರಿ ಮಾಡೋಣ ಮೇಡಮ್. ಸಂಜೆ 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 ಇರ್ತೀಯಲ್ಲ ನೀನು, ಸಂಜೆ ಒಟ್ಟಿ ಊಟ ಮಾಡೋಣ. ಸಂಜೆ ಒಟ್ಟಿಗೆ ಊಟ ಮಾಡೋಣ ಅಂತೀರಲ್ಲ, ತಗೊಳ್ಳೋಣ ಬಾ ಅಂತೀರ? ಒಂಚೂರು ಎಲ್ಲ ಓಕೆ. ಅದೇನು ಇದ್ರೆ ಜ್ಯೂಸು ಸ್ಪ್ರೈಟು ಅದು ಅಷ್ಟೇ, ಬೇರೆ ಇಲ್ಲ. ಓ, ಅದು ನಿಮಗಿಲ್ಲ. ಅಭ್ಯಾಸ ಇಲ್ಲ. ಹೌದಾ ಯಜಮಾನ್ರೆ? ಅಲ್ಲಿ ನಮ್ಮ ಅಜ್ಜಿ ನೀನು 4 ಜನ ಬನ್ನಿ ನೀನು ಅಲ್ಲ, ಇಲ್ಲಿ ತೆಗ್ದಿಟ್ಟಿನಿ. ಅದು ನಾನು ತಿನ್ನಲ್ಲ. ಹ್ಞೂ, ಇದನ್ನ ತಗ. ತಿನ್ಸು, ನನ್ನ ಕೈ ಗಲೀಜಾಗತ್ತಿ. ಬೇಬಿಡು, ವರ್ಕ್ ತಿಂದಿದ್ದೀನಿ. ಹ್ಞೂ, ಬಾಯಿಗಳು ಅವ್ರನ್ನ ಬರೋಣ. ನಮ್ಮ ಅಜ್ಜಿ ಮುಳೆ ಕಡಿಯೋಕ್ಕಾಗಲ್ಲ ಅಂತ ಅದ್ರಲ್ಲಿ ಯಾರನ್ನಾರು ಕೂರಿಸ್ಕೊಂಡು ಅವ್ರು ಕೊಡೋದು. ನಮಗೂ ಅದೇ ಬೆನಿಫಿಟ್ಟು. ನಾವು ಅವ್ರ ಊಟಕ್ಕೆ ಕೂತಾಗ ನಾವು ಹೋಗಿ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋದು. ಈಗ ಊಟ ಎಲ್ಲ ಬಡಿಸಿ ಈಗ ನಾವು ಊಟಕ್ಕೆ ಕೂತಿದ್ದೀವಿ. ಊಟ ಮಾಡ್ಕೊಂಡು ಲೈಟ್ ಆಡಬೇಕು. ಶೀಟ್ ಹಾಸಾಗಿದೆ, ಎಲೆ ಹಾಕ್ತಾ ಇದ್ದಾರೆ. ಬೇಗ ಬೇಗ ಬೇಗ. ನಾವು ಬೇರೆ ಲಾಸ್ಟ್ನೇ ಪಂಕ್ತಿ ಕೂತಿದ್ದೀವಿ. ಲಾಸ್ಟ್ನೇ ಪಂಕ್ತಿ, ಲಾಸ್ಟ್ನೇ ಲೈನು. ಇದು ಯಾವಾಗಿಂದ ಗೊತ್ತಾ? ಇದು ಹೆಚ್ಚು ಕಮ್ಮಿ ಇವಾಗಿಂದಲ್ಲ, ಇದು 10 ವರ್ಷ ಆಗಿರ್ಬೋದು. ಇದು ಅಟ್ಟದ ಇದು ಪೇಪರು ಪಿಂಕ್ ಕಲರು ಚಿಕನ್ ಫ್ರೈ. ಚಿಕನ್ ಫ್ರೈ ಚೆನ್ನಾಗಿದೆ. ತಿಥಿ ಮುಗೀತು. ಆಯ್ತು. ಊಟ ಆಯ್ತಾ ನಿಮ್ದು? ಊಟ ಆಯ್ತು. ತಿಥಿ ಎಲ್ಲ ಮುಗೀತು, ಊಟನೂ ಆಯ್ತು. ಎಲ್ಲರೂ ಹೊಡ್ತಾ ಇದ್ದಾರೆ. ಎಲ್ಲರೂ ಹೊಡ್ತಾ ಇದ್ದಾರೆ. ವಿಡಿಯೋನು ಇಲ್ಲಿಗೆ ಮುಗಿತಾ ಇದೆ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಇನ್ನೊಂದ್ಸತಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಹೇಳಿ ಒಂದ್ಸತಿ. ಬಾಯ್.